ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಎಚ್ ಆರ್. ಸ್ನೇಹಿತರೆ, 2025 ಮತ್ತು 26ನೇ ಶೈಕ್ಷಣಿಕ ಸಾಲಿನಿಂದ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಈಗಾಗಲೇ ನೀಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಸಾಮಗ್ರಿಗಳನ್ನು DSRT ಕರ್ನಾಟಕ ವೆಬ್ನಲ್ಲಿ ಅಪ್ಲೋಡನ್ನು ಮಾಡಲಾಗಿದೆ ಅಂತಕ್ಕಂಥದ್ದು. ಸೊ ಈ ಒಂದು 4ರಿಂದ 10ನೇ ತರಗತಿವರೆಗಿನ LBAಗೆ ಸಂಬಂಧಪಟ್ಟಂತೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಥವಾ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ನಾವು ಈ DSRT ವೆಬ್ಸೈಟ್ನಲ್ಲಿ ಅಳವಡಿಸಿರ್ತಕ್ಕಂಥ ಸಾಮಗ್ರಿಗಳನ್ನು ಯಾವ ರೀತಿ ಪಡಿಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಮೊದಲಿಗೆ ತಾವು ತಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಮೂಲಕ ಗೂಗಲ್ ಸರ್ಚಿಗೆ ಹೋಗಿ DSRT ತಾವು ಸೆಲೆಕ್ಟ್ ಮಾಡ್ಕೊಂಡಾಗ DSRT.karnataka.gov.in ಮೂಲಕ ಸರ್ಚ್ ಮಾಡಿದಾಗ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಅಂತಕ್ಕಂಥದ್ದು ಓಪನ್ ಆಗುತ್ತೆ. ಅದರ ಮೇಲೆ ತಾವು ಕ್ಲಿಕ್ಕನ್ನು ಮಾಡಿದರೆ DSRTಯ ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ಹೋಮ್ ಪೇಜಲ್ಲಿ ತಾವು ಗಮನಿಸ್ಬೋದು. ಇಲ್ಲಿ ಸೇವೆಗಳು ಮತ್ತು ಯೋಜನೆಗಳು ಅಂತಕ್ಕಂಥದ್ದು ಇದೆ. ಸೇವೆಗಳು ಮತ್ತು ಯೋಜನೆಗಳು ಅಂತೇಳಿ ಈ ಸೇವೆಗಳು ಮತ್ತು ಯೋಜನೆಗಳ ಮೇಲೆ ತಾವು ಸ್ಕ್ರೋಲ್ ಮಾಡ್ತಾ ಹೋದರೆ ಕೊನೆಯಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಂತೇಳಿ ನೀಡಲಾಗ್ತದೆ. ಇದರ ಮೇಲೆ ನಾವೇನು ಮಾಡಬೇಕು, ಕ್ಲಿಕ್ಕನ್ನು ಮಾಡಬೇಕು. ಇದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಓಪನ್ ಆಗ್ತಾಯಿದೆ ನೋಡಿ, ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಂತಕ್ಕಂಥ ಒಂದು ಪೇಜ್ ಓಪನ್ ಆಯಿತು. ಇಲ್ಲಿ ನನಗೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ 4ನೇ ತರಗತಿಗೆ ಸಂಬಂಧಪಟ್ಟಂತೆ 4ನೇ ತರಗತಿಯ LBA ಕನ್ನಡ ಪ್ರಥಮ ಭಾಷೆಯ ಒಂದು ನನಗೆ ಸಾಹಿತ್ಯ ಅಥವಾ ಅದರ ಒಂದು ಮೆಟೀರಿಯಲ್ಸ್ ಬೇಕಾಗಿದೆ. ಏನು ಮೆಟೀರಿಯಲ್ಸನ್ನು ಅಪ್ಲೋಡ್ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ನೋಡೋಣ. ಇದು PDF ರೂಪದಲ್ಲಿರುತ್ತೆ. ತಾವು ಸುಲಭವಾಗಿ ಡೌನ್ಲೋಡನ್ನು ಮಾಡ್ಕೋಬೋದು. ಈಗ ನಾನು ಪ್ರಥಮ ಭಾಷೆ ಕನ್ನಡದ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೀನಿ. ನೋಡಿ, ಅದು ಡೌನ್ಲೋಡು ಆಗ್ತಾ ಇದೆ. ನೋಡಿ, ಡೌನ್ಲೋಡ್ ಆಯಿತು. ಡೌನ್ಲೋಡ್ ಆಗಿ ನನ್ನ ಒಂದು ಮೊಬೈಲಲ್ಲಿರ್ತಕ್ಕಂಥ ಓಪನ್ ವಿತ್ ಯಾವುದ್ರ ಮೂಲಕ ಓಪನ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೇಳುತ್ತೆ. ನನಗೆ ಆಪ್ಷನ್ನಲ್ಲಿ ಸಾಕಷ್ಟಿದೆ. ಓಪನ್ PDF ಅಲ್ಲಿ ಮಾಡ್ಕೋಬೋದು, ಸ್ಕ್ಯಾಮರಲ್ಲಿ ಮಾಡ್ಕೋಬೋದು. ನಾನು ಡ್ರೈವ್ PDF ಅಲ್ಲಿ ನಾನು ಓಪನ್ ಮಾಡ್ತಾಯಿದ್ದೀನಿ. ಡ್ರೈವ್ PDF ಅಲ್ಲಿ ಓಪನ್ ಮಾಡಿದಾಗ ನೋಡಿ, 4ನೇ ತರಗತಿಯ ಒಂದು ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂಥ ಒಂದು ಕನ್ನಡ ಭಾಷೆಯ ಸಾಮಗ್ರಿಯ ಪುಟ ಸಂಖ್ಯೆ ಓಪನ್ ಆಯಿತು. ಇದರಲ್ಲಿ ಏನೆಲ್ಲ ಇದೆ ಅಂತಕ್ಕಂಥ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಕನ್ನಡಮ್ಮನ ಹರಕೆ ಪದ್ಯ ಹಿಡಿದು ಒಟ್ಟಾರೆಯಾಗಿ ಏನು 17 ಲೆಸನ್ಸ್ ಇದೆ, ಆ ಲೆಸನ್ಗೆ ಸಂಬಂಧಪಟ್ಟಂಥ ಪರಿವಿಡಿಯನ್ನು ನೀಡಲಾಗಿದೆ. ಜೊತೆಗೆ ಕನ್ನಡಮ್ಮನ ಹರಕೆಗೆ ಸಂಬಂಧಪಟ್ಟಂತೆ ಮೊದಲನೇ ಪದ್ಯಕ್ಕೆ ಸಂಬಂಧಪಟ್ಟಂತೆ ಉದ್ದಿಷ್ಟಗಳನ್ನು ಆಧರಿಸಿ ಪ್ರಶ್ನೆಗಳ ಸಂಖ್ಯೆ ಮತ್ತು ಅಂಕಗಳು ಮತ್ತು ಶೇಕಡವನ್ನು ನೀಡಲಾಗಿದೆ. ಮೊದಲನೆಯದು ಅರಿವು ಅಂತಕ್ಕಂಥ ಉದ್ದಿಷ್ಟಕ್ಕೆ ಪ್ರಶ್ನೆಗಳ ಸಂಖ್ಯೆ 20, ಅಂಕಗಳು 20, ಶೇಕಡ 55ರಷ್ಟು ಒಂದು ಶೇಕಡವನ್ನು ನೀಡಲಾಗಿದೆ. ಗ್ರಹಿಕೆಗೆ 14 ಪ್ರಶ್ನೆಗಳು, 22 ಅಂಕಗಳು, ಒಟ್ಟು 39ರಷ್ಟು ಪರ್ಸೆಂಟೇಜನ್ನು ನೀಡಲಾಗಿದೆ. ಇನ್ನು ಅಭಿವ್ಯಕ್ತಿಗೆ 1 ಅಂಕಗಳು 3%, ಪ್ರಶಂಸೆ 1, 2 ಮತ್ತು 3%ಅನ್ನು ನೀಡಲಾಗಿದೆ. ಕಠಿಣತೆ ಮಟ್ಟ ಆಧಾರಿತ ಅಂಕಗಳ ಹಂಚಿಕೆಯನ್ನು ಕೂಡ ನೀಡಿರ್ತಕ್ಕಂಥದ್ದನ್ನು ನೋಡಬಹುದು. ಅತಿ ಸುಲಭ ಮತ್ತು ಕಠಿಣ. ಪ್ರಶ್ನೆಗಳ ಸಂಖ್ಯೆ 23 ಪ್ರಶ್ನೆಗಳು, ಅಂಕಗಳು 29 ಅಂಕಗಳು, ಒಟ್ಟು 64% ಸುಲಭವಾಗಿ ತೆಗೆದಲಾಗಿದೆ, ಅತಿ ಸುಲಭವಾಗಿ. ಇನ್ನು ಸುಲಭ 11 ಪ್ರಶ್ನೆ, 11 ಅಂಕಗಳು, 31ರಷ್ಟು ಶೇಕಡವನ್ನು ನೀಡಲಾಗಿದೆ. ಕಠಿಣತೆಯನ್ನು ಆಧರಿಸಿ 2 ಪ್ರಶ್ನೆಗಳು, 5 ಅಂಕಗಳು, 5%ಅನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಒಟ್ಟು 36 ಪ್ರಶ್ನೆಗಳು, 45 ಅಂಕಗಳು, ಶೇಕಡ 100ರಷ್ಟನ್ನು ನೀಡಲಾಗಿದೆ. ನೋಡಿದಾಗ ಕನ್ನಡಮ್ಮನ ಹರಕೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಕಲಿಕಾ ಫಲಗಳನ್ನು ಆಧರಿಸಿ
ಪ್ರಶ್ನೆಗಳನ್ನು ಸಿದ್ಧಪಡಿಸಲಾಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಘಟಕ 1 ಕನ್ನಡಮ್ಮನ ಆರೈಕೆಗೆ ಸಂಬಂಧಪಟ್ಟಂತೆ ಕಲಿಕಾ ಫಲ 3 ಕತೆ, ಕವಿತೆ ಮತ್ತು ಬೇರೆ ವಸ್ತು ವಿಷಯಗಳನ್ನು ತನ್ನದೇ ರೀತಿಯಲ್ಲಿ ಮತ್ತು ಭಾಷೆಯಲ್ಲಿ ಹೇಳುತ್ತಾ ಅದು ಅವರಲ್ಲಿ ತನ್ನದೇ ಸ್ವಂತ ಕತೆ ವಿಷಯಗಳನ್ನು ಜೋಡಿಸುತ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ 1 ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಆಯ್ಕೆಗಳಲ್ಲಿ ಸೂಕ್ತ ಆಯ್ಕೆಯನ್ನು ಆರಿಸಿ ಬರೆ. ಕನ್ನಡಮ್ಮನ ಆರೈಕೆ ಪದ್ಯ ಬರೆದವರು. ಸೊ ಇದನ್ನು ಯಾರು ಬರೆದ್ರು ಅಂತಕ್ಕಂಥದ್ದಕ್ಕೆ ನೀಡಲಾಗಿದೆ 4 ಆಪ್ಷನ್ಸು. ಸೊ ಅದಕ್ಕೆ ಸುಲಭ ಅಂತಕ್ಕಂಥ ಒಂದು ಕಠಿಣತೆಯ ಮಟ್ಟವನ್ನು ಗುರುತು ಮಾಡಲಾಗಿದೆ ಅಂತಕ್ಕಂಥದ್ದು ಈ ರೀತಿ ತಾವು ನೋಡ್ಬೋದು. ಈ ರೀತಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೋಟಿಗಳನ್ನು ಸಿದ್ಧಪಡಿಸಲಾಗಿದೆ ಅಂತಕ್ಕಂಥದ್ದು. ಇದನ್ನು ತಾವು ತಮ್ಮ ಶಾಲಾ ಹಂತದಲ್ಲಿ ಸಂಪೂರ್ಣವಾಗಿ ಇಡೀ ಶೈಕ್ಷಣಿಕ ವರ್ಷ ಅಥವಾ ಅವಶ್ಯಕತೆ ಇದ್ದಲ್ಲಿ ಈ ಪ್ರಶ್ನಾಕೋಟಿಯನ್ನು ಬಳಸ್ಕೋಬೋದಾಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಅದೇ ರೀತಿ ಪ್ರತಿಯೊಂದು ಲೆಸನ್ಗೂ ಕೂಡ ಈ ರೀತಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ತಾವು ಇಲ್ಲಿ ನೀಡಿರ್ತಕ್ಕಂಥ ಉದಾಹರಣೆ 1ನೇ ಪದ್ಯವನ್ನು ನೋಡಿದಾಗ 36 ಪ್ರಶ್ನೆಗಳನ್ನು ಇಟ್ಟಿರ್ತಕ್ಕಂಥದ್ದು. ಒಟ್ಟು 45 ಅಂಕಗಳಿಗೆ ಮೌಲ್ಯಮಾಪನವನ್ನು ಅಸೆಸ್ಮೆಂಟನ್ನು ಮೌಲ್ಯಾಂಕನವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ಸೊ ಇದನ್ನು ತಾವು ಏನು ನೀಲನಕ್ಷೆ ಬ್ಲೂ ಪ್ರಿಂಟಲ್ಲಿ ಕೂಡ ತಾವು ನೋಡಿದಿರಿ. ಅದೇ ರೀತಿ ಬುದ್ಧಿವಂತ ರಾಮಕೃಷ್ಣಕ್ಕೂ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ತೆಗೆದಿರ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಒಟ್ಟಾರೆಯಾಗಿ ಒಂದು ಲೆಸನ್ನಲ್ಲಿ ಎಷ್ಟು ಅಂಕಗಳಿಗೆ ತೆಗಿಬೇಕು ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡಿ ತಾವು ಲೆಸನ್ ಬೇಸ್ಡ್ ಅಸೆಸ್ಮೆಂಟನ್ನು ಮಾಡ್ಬೋದು. ಇದರ ಆಧಾರದ ಮೇಲೂ ಕೂಡ ಲೆಸನ್ ಬೇಸ್ಡ್ ಅಸೆಸ್ಮೆಂಟನ್ನು ಮಾಡ್ಬೋದಾಗಿರ್ತಕ್ಕಂಥದ್ದು ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಇದಾಗಿತ್ತು ಯಾವ ರೀತಿ ನಾವು DSRT ವೆಬ್ಸೈಟಲ್ಲಿ LBAಗೆ ಸಂಬಂಧಪಟ್ಟಂಥ ಸಾಮಗ್ರಿಗಳನ್ನು ಪಡಿಬೋದು ಅಂತಕ್ಕಂಥದ್ದು. ಸೊ ಇಷ್ಟೊತ್ತು ವಿಡಿಯೋನ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ರಿಗೂ ಕೂಡ ನಮಸ್ತೆ.